ಚೆಕ್ 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 ಅಬ್ಬೆಪಾಲಿಗಳ ತರ ಒಂದ್ ಕಡೆ ಬಂದ್ಬಿಟ್ಟು ಕೂತ್ಕೊಂಡಿದೀವಿ. ಇಲ್ಲೊಂದು ಫಾಲ್ಸ್ ಇದೆ. ಫೆನಿಕ್ಯುಲರ್ ಮಾತ್ರ ಕ್ರೇಜಿ. ಅವ್ರು ಹೇಳ್ಬೇಕು ವೀಡಿಯೋ ರೆಕಾರ್ಡ್ ಮಾಡಕ್ಕೆ ಮತ್ತೊಂದು €8 ಕುಡಿಯುತ್ತೆ. ಮಿಸ್ಯೂಸ್ ಮಾಡಿದ್ರೆ ಅರೆಸ್ಟ್ ಮಾಡ್ತಾರಂತೆ. ಸೊ ಇದೇ ದಾರಿಯಲ್ಲಿ ಬಂದಿದ್ದು ನಾವೀಗ. ಸ್ಕೈ ವಾಕಲ್ಲಿ ನಿಂತ್ರೆ ವ್ಯೂ ಈ ತರ ಕಾಣುತ್ತೆ. ಸಡನ್ ಎಲಿವೇಶನ್ ಇದೆ. ಏನ್ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಮೆಟ್ಲತ್ತು ಮೆಟ್ಲಿಳಿ ಮೆಟ್ಲತ್ತು ಮೆಟ್ಲಿಳಿ. ವಯಸ್ಸಿನ ಹುಡುಗರು ಹಾಲ್ ಸ್ಟಾರ್ಟ್ ಹುಡುಗಿರ್ ವ್ಯೂನು ನೋಡಿ ಹೇಳ್ಬೋದು, ಹೇಳಕ್ಕಾಗಲ್ಲ. ಈ ಒಂದು ಹಳೆ ವಿಲೇಜು ನೋಡಕ್ಕಂತೂ ಸೂಪರ್ ಆಗಿ ಕಾಣ್ತಾ ಇದೆ. ಆಸ್ಟ್ರಿಯಾದಲ್ಲಿ ಹಾಲ್ ಸ್ಟಾರ್ಟ್ ಅನ್ನೋದು ಚಿಕ್ಕ ಒಂದು ವಿಲೇಜ್. ಫೆರಿಯಲ್ಲಿ ಇದೀವಿ, ಫುಲ್ಲು ರಶ್ ಆಗಿದೆ, ಸಾಕಾಗ ತನಕ ಹುಡ್ಕೊಂಡ್ವಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಮಸ್ತ ಕನ್ನಡ ಕೊಲ್ಲಕೋಡಿ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಪಯಣ ಯಾವ ಕಡೆ ಅಂತ ಹೇಳೋ ಸಮಯ ಬಂದಾಗಿದೆ. ನಾವು ಹೋಗ್ತಾ ಇರೋದು ಆಸ್ಟ್ರಿಯಾಗೆ. ಸೊ ಹೋದ ವಾರ ನಾನು ನಿಮಗೆ ಸ್ಲೋವೇನಿಯಾ ಬಗ್ಗೆ ಹೇಳಿದ್ದೆ. ಸೊ ಈ ವಾರ ನಾವು ಹೇಳ್ತಾ ಇರೋದು ಆಸ್ಟ್ರಿಯಾ ಬಗ್ಗೆ. ಆಸ್ಟ್ರಿಯಾದಲ್ಲಿ ನಾವು 2 ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಸಾಲ್ಸ್ಬರ್ಗು, ಹಾಲ್ಸ್ಟಾಟ್. ಆಸ್ಟ್ರಿಯಾದಲ್ಲಿ ಹಾಲ್ಸ್ಟಾಟ್ ಅನ್ನೋದು ಚಿಕ್ಕ ಒಂದು ವಿಲೇಜ್. ಕೆರೆಯ ದಡದಲ್ಲಿ ಒಂದು ದ್ವೀಪದ ತರ ಇರುವಂತಹ ವಿಲೇಜ್. ಸೊ ಇದು ಇಲ್ಲಿ ಒಂದು ಸ್ಟ್ರೀಟ್. ಬುಡಾಪೆಸ್ಟಿಂದ ನೈಟ್ ಜರ್ನಿ ಮಾಡ್ಕೊಂಡು ಒಂದು 11:30 ಬಸ್ ಇತ್ತು. 11:30 ಬಸ್ ಹತ್ಕೊಂಡು ಅಲ್ಲಿಂದ ಬೆಳಗಿನ ಜಾವ ಸಾಲ್ಸ್ಬರ್ಗ್ ಅಲ್ಲಿ ರೀಚ್ ಆಗಿ, ಸಾಲ್ಸ್ಬರ್ಗಿಂದ ಹಾಲ್ಸ್ಟಾಟ್ಗೆ ಒಂದು ಬಸ್ಸು, ಒಂದು ಟ್ರೈನ್ ಚೇಂಜ್ ಮಾಡ್ಕೊಂಡು ಹಾಲ್ಸ್ಟಾಟ್ ಲೇಕ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಫೆರಿಯಲ್ಲಿ ಹೋಗ್ಬೇಕು. ಅವ್ರು ಹೇಳ್ಬೇಕು ವೀಡಿಯೋ ರೆಕಾರ್ಡ್ ಮಾಡಕ್ಕೆ ಮತ್ತೊಂದು €8 ಕುಡಿಯುತ್ತೆ. ಈ ಒಂದು ಪರ್ವತ ಶ್ರೇಣಿಗಳ ನಡುವೆ ಒಂದು ಕೆರೆ ಇದೆ. ಆ ಕೆರೆನ ದಾಟಕ್ಕೆ ನಮಗೆ ಫೆರಿ ಇದೆ. ಸೊ ಈಗ ಫೆರಿ ಹತ್ಕೊಂಡು ಆ ದಡಕ್ಕೆ ಹೋದ್ಮೇಲೆ ನಿಮಗೆ ಒಂದಿಷ್ಟು ಆಕ್ಟಿವಿಟೀಸ್ಗಳು ಮಾಡ್ಬೋದು. ಅದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅಂತಲೂ ಕೇಳ್ಪಟ್ಟಿದ್ದೀವಿ. ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಪಿಕ್ಚರ್ ಸ್ಕೇಪು, ಸ್ಟಿಲ್ ವಾಟರು, ಆಲ್ಪ್ಸ್ಗಳು ಸೂಪರ್ ಆಗಿ ಕಾಣ್ತಾ ಇದೆ. ಇಷ್ಟು ಜನ ಕಾಯ್ತಾ ಇರೋದು ಈಗ ಫೆರಿಗೋಸ್ಕರ. ಫೆರಿಯಲ್ಲಿ ಇದೀವಿ, ಫುಲ್ಲು ರಶ್ ಆಗಿದೆ, ಬಟ್ ಒಂಥರ ಚೆನ್ನಾಗಿದೆ. ಆ ಲ್ಯಾಂಡ್ಸ್ಕೇಪ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಕನ್ನಡಿಗರು ಸಿಗ್ತಾ ಇದ್ದಾರೆ. ಸೊ ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಅದೊಂದು ಖುಷಿ ತರಂತ ವಿಷಯ. ಕನ್ನಡಿಗರನ್ನ ಬೇರೆ ದೇಶದಲ್ಲಿ ನೋಡೋದೇ ಒಂದು ಖುಷಿ. ಫೆರಿಯಿಂದ ಬಂದು ಇಳಿದಿದ್ದಾಯ್ತು. ಫೆರಿ ಪ್ರೈಸ್ ಬಂದ್ಬಿಟ್ಟು €8. ಅಪ್ ಆ್ಯಂಡ್ ಡೌನ್ 2 ಸೇರಿಸಿ. ಎಕ್ಸ್ಪೀರಿಯನ್ಸ್ ಓಕೆ ಅಂತ ಏನು ಸೂಪರ್ ಆಗಿದ್ದಿಲ್ಲ, ಚೆನ್ನಾಗಿತ್ತು. ಒಂದು ಸ್ಕೈ ವಾಕ್ ಅಂತ ಇದೆ, ಅದಕ್ಕೆ ಟಿಕೆಟ್ ತೊಗೊಬೇಕು. ಅದನ್ನು ತೊಗೊಳಕ್ಕೋಸ್ಕರ ಅದನ್ನ ಹುಡ್ಕೊಂಡು ಹೊರಟಿದ್ದೀವಿ. ನಾವೀಗ ಹುಡ್ಕೊಂಡು ಹೊರಟಿರೋದು ಫಿನಿಕ್ಯುಲರ್ ಪಾಯಿಂಟಿಗೆ ಎಂಟ್ರಿ ಟಿಕೆಟ್ ತೊಗೊಳೋದಕ್ಕೆ. ಫಿನಿಕ್ಯುಲರ್ ಅಂದರೆ ನಥಿಂಗ್ ಬಟ್ ಒಂದು ಕ್ರೇನ್ ಥರ ಇರುತ್ತೆ, ಒಂದು ಕೇಬಲ್ ಕಾರ್, ಅದರೊಳಗೆ ಕರ್ಕೊಂಡು ಮೇಲ್ಗಡೆ ತೊಗೊಂಡೋಗಿ ಬಿಡತ್ತೆ ನಮ್ಮನ್ನ. ಸೊ ಅದಕ್ಕೆ ಟಿಕೆಟ್ ತೊಗೊಳೋದಕ್ಕೆ ಸ್ವಲ್ಪ ಓಡಿ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಟಿಕೆಟ್ ಕೌಂಟ್ರಿಗೆ ಬಂದ್ವಿ. ಸೊ ಫ್ಯೂನಿಕ್ಯುಲರು ಮತ್ತು ಸಾಲ್ಟ್ ಮೈನ್ ಅಂತ 2 ಇದೆ. ಸೊ ಫ್ಯೂನಿಕ್ಯುಲರ್ ಮತ್ತು ಸಾಲ್ಟ್ ಮೈನಿಗೆ ಸೇರಿಸಿ ಒಂದು ಟಿಕೆಟ್ ಇದೆ. ಅಥವಾ ಅದು ಬೇಡ, ಬರೀ ಫ್ಯೂನಿಕ್ಯುಲರ್ ಮಾತ್ರ ಅಂದರೆ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಮಾತ್ರ ಅಂದರೆ €24 ಪರ್ ಪರ್ಸನ್ನು. ನಮಗೆ ಸಾಲ್ಟ್ ಮೈನಿಂಗ್ ನಮಗೆ ಕವರ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅದಷ್ಟೊಂದು ಕೇವ್ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರೀ ಫ್ಯೂನಿಕ್ಯುಲರ್ ಹೋಗ್ತೀವಿ, ಸ್ಕೈ ವಾಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ವ್ಯೂ ನೋಡಿಕೊಂಡು ಮತ್ತೆ ಕೆಳಗೆ ಬರ್ತೀವಿ. ಸೊ ರೌಂಡ್ ಟ್ರಿಪ್ಪಿಗೆ €24 ಅಂತ ಹೇಳಿದ್ರೆ ₹2,400 ಇಂಡಿಯನ್ ಪ್ರೈಸ್ ಆಗುತ್ತೆ. ತುಂಬ ಕಾಸ್ಟ್ಲಿ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಕಡೆ ಎಕ್ಸ್ಪೆನ್ಸ್ ಮಾಡಲೇಬೇಕಾಗುತ್ತೆ. Thank you. A few hours later. ಸೊ ಇದೇ ದಾರಿಯಲ್ಲಿ ಬಂದಿದ್ದು ನಾವೀಗ. ಈಗ ಕೇಬಲ್ ಕಾರಿಗೂ ಫಿನಿಕ್ಯುಲರ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದು ಟ್ರ್ಯಾಕ್ ಮೇಲೆ ಬರುತ್ತೆ, ಅದು ಕೇಬಲ್ ಮೇಲೆ ಹೋಗುತ್ತೆ, ಅಷ್ಟೇ ಡಿಫ್ರೆನ್ಸು. ಅಲ್ಲೆಲ್ಲೋ ಕೆಳಗಡೆ ಇದ್ವಿ, ಒಂದು ಮೋಸ್ಟ್ ಪ್ರಾಬಬ್ಲಿ ಒಂದು 2 ನಿಮಿಷದಲ್ಲಿ ಮೇಲೆ ಬಂದಿದ್ದೀವಿ. ನೋಡೋಕೆ ಮಾತ್ರ ವ್ಯೂ ಫ್ಯಾಂಟಾಸ್ಟಿಕ್ ಆಗಿದೆ. ಆ ಕೆರೆ, ಆ ಬೆಟ್ಟ, ಆ ಒಂದು ಚಿಕ್ಕ ವಿಲೇಜು, Super fantastic, my blooding. ಹಿಂಗೆ ಹೋದ್ರೆ ಸ್ಕೈ ವಾಕು, ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಸ್ಕೈ ವಾಕ್ ರೀಚ್ ಆಗಷ್ಟಲ್ಲಿ ನಾವೇ ಸ್ಕೈಗೆ ಹೋಗಂಗಾಗ್ಬಿಡ್ತು. Why? ಮೆಟ್ಲತ್ತು ಮೆಟ್ಲಿಳಿ ಅಷ್ಟೆಲ್ಲ ಮಾಡಿದ್ಮೇಲೆ ಒಂಚೂರು ಉಸಿರು ನಿಂತೋದ್ಮೇಲೆ ಸಿಕ್ತು ಸ್ಕೈ ವಾಕ್. Hands up to you, sir. Hands up to you. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸ್ಕೈ ವಾಕಲ್ಲಿ ನಿಂತ್ರೆ ವ್ಯೂ ಈ ಥರ ಕಾಣುತ್ತೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ವಿಲೇಜು, ಇದು ಲೇಕ್. ಆ ಲ್ಯಾಂಡ್ಸ್ಕೇಪ್ ನಡುವೆ ಈ ಲೇಕು, ಆ ಪುಟ್ಟ ಮನೆಗಳು ಸೂಪರಾಗಿ ಕಾಣ್ತಾ ಇದೆ. ನಾವು ಆ್ಯಕ್ಚುಲಿ ಬಂದಿದ್ದು ಆ ದಡದಿಂದ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದು. ಸೊ ಆ ದಡದಿಂದ ಈ ಕಡೆಗೆ ಫೆರಿ ಮೂಲಕ ಬಂದು ಇಲ್ಲಿಂದ ನಡ್ಕೊಂಡು ಬಂದು
ಈ ಕಡೆಯಿಂದ ಎಂಟ್ರಿ ತೊಗೊಂಡಿರೋದು ಫಿನಿಕಿಲ್ಲರ್ಗೆ. ಇದೇನಾರು ಹತ್ಕೊಂಡ್ಬರೋದಾಗಿದ್ರೆ ಜೀವ ಹೋಗ್ತಾ ಇತ್ತು. ಈಗ ಒಂದು 20 ಮೆಟ್ಲು ಹತ್ತದ ಮೇಲೆ ಜೀವ ಹೋಗ್ತಾ ಇದೆ. ವಯಸ್ಸಾಯ್ತು. ಸೊ ಎಲ್ಲರಿಗೂ ಬೇಕಾಗಿರೋ ಸ್ಪಾಟ್ ಅದೇ. ಸೊ ಆ ಜಾಗಕ್ಕೆ ಬಂದು ಕಾದು ಫೋಟೋ ಹೊಡ್ಕೊಂಡು ಹೋಗ್ತಾ ಇದಾರೆ. ಏನ್ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಯಾವ ವ್ಯೂ ನೋಡಿ ಹೇಳ್ತಿದ್ದೀರಾ ವಿಘ್ನೇಶ್? ಅರ್ಥ ಆಯ್ತು. ಹಾಲ್ಸ್ಟಾಟ್ ವ್ಯೂ. ವಯಸ್ಸಿನ ಹುಡುಗರು ಹಾಲ್ಸ್ಟಾಟ್ ಹುಡುಗಿರ್ ವ್ಯೂನು ನೋಡಿ ಹೇಳ್ಬೋದು, ಹೇಳಕ್ಕಾಗಲ್ಲ. ಮಿಸ್ಯೂಸ್ ಮಾಡಿದ್ರೆ ಅರೆಸ್ಟ್ ಮಾಡ್ತಾರಂತೆ. ಸ್ಟಾಪ್ ಬಟನ್. ಆಪರೇಟರ್ ಓಡ್ಸಕ್ಕೆ ಯಾಕೋ ರೆಡಿ ಇಲ್ಲ, ತಿನ್ನೋದ್ರಲ್ಲೇ ಬಿಸಿ ಇದ್ದಾರೆ. ಆಗಲೇ ಹೇಳ್ದಾಗೆ ಇದು ಟ್ರ್ಯಾಕ್ ಮೇಲೆ ಹೋಗುತ್ತೆ, ಹಾಗಾಗಿ ಫಿನಿಕಲರ್ ಅಂತ ಕರೀತಾರೆ. ಅದೇ ಏನಾರು ಕೇಬಲ್ ಮೇಲೆ ಹೋಗ್ತಾ ಇದ್ರೆ ಕೇಬಲ್ ಕ್ರೇನ್ ಅಂತ ಕರೀತಾ ಇದ್ದಾರೆ. 25 ಜನ ಕೆಪಾಸಿಟಿ. ಸಡನ್ ಎಲಿವೇಶನ್ ಇದೆ. ಫಿನಿಕ್ಯುಲರ್ ಮಾತ್ರ ಕ್ರೇಜಿ. ಥರ ನೋಡೋಕೆ ಭಯಾನಕವಾಗಿದೆ, ಅಷ್ಟು ಹೈಟು, ಸಡನ್ ಎಲಿವೇಶನ್ನು. ಬಟ್ ಒಂಥರ ಓವನ್ಗೆ ಕೂತಂಗೆ ಅನ್ಸುತ್ತೆ. ಫುಲ್ಲು ಕಂಪ್ಲೀಟ್ ಕ್ಲೋಸ್ಡ್ ಅಲ್ಲ, ಸೊ ಫುಲ್ ಬಿಸಿ ಬಿಸಿ ಬಿಸಿ. ಫೋಟೋಗಳು ತಗೊಂಡದಾಯ್ತು. ಇಲ್ಲಿ ಮಾರ್ಕೆಟ್ ಪ್ಲಾಜಾ ಅಂತ ಇತ್ತು, ಅಲ್ಲಿ ಹೋಗ್ಬಿಟ್ಟು ಏನಂದರೆ ಒಂದು ಸ್ವಲ್ಪ ಹಳೆ ಬಿಲ್ಡಿಂಗ್ಗಳು, ಅದ್ರ ಮುಂದೆ ಒಂದು 4 ಫೋಟೋ ಎತ್ಕೊಂಡು ಅಲ್ಲೇ ಐಸ್ ಕ್ರೀಮ್ ಕಾಣ್ತು, ಎಲ್ಲ ತಿಂತೇರೆ. ಸೊ ಐಸ್ ಕ್ರೀಮ್ ತೊಗೊಂಡು ಅಬ್ಬೆಪಾಲಿಗಳ ಥರ ಒಂದು ಕಡೆ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಓಡಾಡಿ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು. ನಮಗಾಗಿ ಬಂದ ವ್ಯಥೆಯು. ಹಾಗಾಗಿ ಒಂದು ಕಡೆ ಬಂದು ಸೆಟ್ಲ್ ಆಗಿದ್ದೀವಿ. ಹೊರಡೋಕ್ಕೂ ಮುಂಚೆ ಯಾರ ಹತ್ರನೋ ಕೇಳಿದಾಗ ಇಲ್ಲೊಂದು ಫಾಲ್ಸ್ ಇದೆ, ನೋಡ್ಕೊಂಬನ್ನಿ, ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಂತ ನೋಡಕ್ಕಂತ ಬಂದ್ವಿ. ಅದ್ಭುತ ಅಲ್ದಿದ್ರು ಚೆನ್ನಾಗಿದೆ. ಒಂದು ಆ್ಯಡ್ ಆನ್ ಪ್ಲೇಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಒಂಥರ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ರ ನಡಿಬೇಕು. ನಡ್ಕೊಂಬಂದಿದ್ದಕ್ಕೇನು ಲಾಸ್ ಇಲ್ಲ, ಪರವಾಗಿಲ್ಲ. ಒಂಥರ ಕೂಲ್ ಬ್ರೀಸು. ಸಿಕ್ಕಾಬಟ್ಟೆ ಬಿಸಿಲಿದ್ರು, ಸಿಕ್ಕಾಬಟ್ಟೆ ಶೆಕೆ ಹೊಡಿತಾ ಇದ್ರು, ಇಲ್ಲಿ ಮಾತ್ರ ಕೂಲ್ ಬ್ರೀಸ್ ಇದೆ, ತರ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದನ್ನ ಮುಗ್ದಾಯ್ತು. ಇನ್ನೊಂದು ಪ್ಯಾನೋರಮಿಕ್ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು 4 ಫೋಟೋ ತಕ್ಕೊಂಡ್ಬಿಟ್ಟು ಸಾಲ್ಸ್ಬರ್ಗ್ಗೆ ಹೋಗೋದು. ಸಾಲ್ಸ್ಬರ್ಗಲ್ಲಿ ಇವತ್ತು ಡೇನ ಎಂಡ್ ಮಾಡಿ ರೆಸ್ಟ್ ತಗೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾಳೆ ಬೆಳಿಗ್ಗೆ ಸಾಲ್ಸ್ಬರ್ಗ್ ಸರೌಂಡಿಂಗು ಪ್ಲೇಸಸ್ಗಳನ್ನು ನೋಡೋ ಪ್ಲಾನು. ನಮ್ಮ ಟ್ರೈನ್ ಆಲ್ರೆಡಿ ಬುಕ್ ಆಗಿದೆ ನಾಳೆ ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ನಾಳೆ ಒಂದು ಹಾಫ್ ಡೇ ನಮಗೆ ಸುತ್ತಾಡೋಕ್ಕೆ ಸಿಗತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.